ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅನ್ನುವಂತಹ ಕೂಗು ಕೇಳಿಬಂದಿದೆ. ಸಿಎಂ ತವರೂರಲ್ಲಿ ಡಿಕೆ ಪರ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರಂತೆ. ಪತ್ರ ಬರೆದವ್ರು ಯಾರು, ಅವ್ರ ಹುದ್ದೆ ಏನು ಅನ್ನೋದ್ರ ಡೀಟೇಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಹೇಳ್ತೀವಿ. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗತ್ತೆ, ಇವ್ರಿಗೊಂದು ಅವಕಾಶ ಕೊಡಿ. ಆಮೇಲೆ 2026ರ ದಸರಾವನ್ನ ಡಿಕೆ ಶಿವಕುಮಾರ್ ಸಿಎಂ ಆಗಿ ಉದ್ಘಾಟನೆ ಮಾಡಲಿ ಅಂತ ಕೆಪಿಸಿಸಿ ಮಾಜಿ ಮಾಧ್ಯಮ ಕಾರ್ಯದರ್ಶಿ ಭಾಗ್ಯರಾಜನ್ ಅವರು ಪತ್ರವನ್ನು ಬರೆದಿದ್ದಾರೆ. ಮಾಜಿ ಇವರು, ಹಾಲಿ ಅಲ್ಲ. ಹಾಲಿ ಇರೋರ ಬಗ್ಗೆನೇ ಲೆಕ್ಕಕ್ಕೆ ತಗೋತಾ ಇಲ್ಲ. ಮಾಜಿ ಅವರು ಪತ್ರ ಬರೆದ್ರೆ ಹೈಕಮಾಂಡ್ ಕಿವಿ ಕೊಡುತ್ತಾ? ನಿಮಗೆ ಬಿಡ್ತೀವಿ ನಾವು ಅದನ್ನು. ಡಿಕೆ ಶಿವಕುಮಾರ್ ಸಾಹೇಬರು ಈ ರಾಜ್ಯದಲ್ಲಿ ಏನು ಅಂತ ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತು. ಎಂಥ ಸಂದರ್ಭದಲ್ಲಿ ಅವರು ಇಡಿ, CBI, ಬಿಹಾರ್ ಜೈಲ್ ಅಂತ ನೋಡಿದಂಥ ಸಂದರ್ಭದಲ್ಲಿ ಅವರು ಕುಗ್ಗಿಲ್ಲ. ಈ ರಾಜ್ಯದಲ್ಲಿ ಪಕ್ಷನ ತರಲೇಬೇಕು ಅಂತೇಳಿ ಪಣ ತೊಟ್ಟು ತಮ್ಮ ಧನು ಮಾನ ಎಲ್ಲನೂ ಅರ್ಪಿಸಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಸರ್.